ಹಲೋ ಗೈಸ್, ಎಲ್ಲರೂ ಕೂಡ KCT ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಯಾರೆಲ್ಲ ಒಂದು ಸ್ಟೂಡೆಂಟ್ಗಳು TT ನೀಟ್ ಸ್ಟೂಡೆಂಟ್ಗಳು ಇವಾಗ ಸೆಕೆಂಡ್ ರೌಂಡ್ ಒಂದು ಫೈನಲ್ ರಿಸಲ್ಟ್ಗೋಸ್ಕರ ಆದರೂ ತುಂಬ ಸ್ಟೂಡೆಂಟ್ಸ್ ಆದರೂ ವೇಟ್ ಮಾಡ್ತಾ ಇದ್ದಾರೆ. ರಿಸಲ್ಟ್ ಬರಬೇಕಾಗಿರೋದು ಇನ್ನೂ ಕೂಡ ಬಂದಿಲ್ಲ. ಏನಕ್ಕೆ ಬಂದಿಲ್ಲ, ಸೊ ಯಾಕೆ ಬಂದಿಲ್ಲ, ಅದೇ ರೀತಿಯಾಗಿ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು, ಶೆಡ್ಯೂಲ್ ಏನು, ರಿಸಲ್ಟ್ ಬಿಟ್ಟ ಮೇಲೆ ಇವಾಗ ಏನೇನು ಪ್ರೊಸೀಜರು, ಚಾಯ್ಸ್ ಎಂಟ್ರಿ ಏನು ಮಾಡಿದ್ರೆ, ಯಾವ ಚಾಯ್ಸ್ ಕೊಟ್ಟರೆ ಸೊ ಏನೇನು ಆಗುತ್ತೆ, ಅದೇ ರೀತಿ ಫೀಸ್ ಪೇಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಥಿಂಕ್ ಮಾಡ್ತಾ ನಮ್ಮ ಸ್ಟೂಡೆಂಟ್ಸ್ ಆದರೂ ಕೂತಿರ್ತಾರೆ. ಅದಕ್ಕಿಂತ ಮುಂಚೆ ಇವಾಗ ತುಂಬ ಸ್ಟೂಡೆಂಟ್ಸ್ ಆದರೂ ರಿಸಲ್ಟ್ಗೋಸ್ಕರ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ, ಯಾವ ಸೀಟು ಸಿಗುತ್ತೆ ನೋಡಿ ಗೈಸ್. ಇನ್ನೊಂದು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ 2024 KCT ಒಂದು ವಿಡಿಯೋ, ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಅದೇ ರೀತಿಯಾಗಿ ಇವಾಗ ಲಾಸ್ಟ್ ಅಪ್ಡೇಟ್ನ ನೋಡ್ತಾ ಹೋಗೋಣ ಗೈಸ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನೋಡೋದಾದರೆ ಗೈಸ್, ಲಾಸ್ಟ್ ಅಪ್ಡೇಟ್ ಬಂದುಬಿಟ್ಟು ನಿಮ್ಮದೇ KCT ಕಡೆಯಿಂದ KCT ನೀಟ್ ಅವರಿಗೆ ನಿಮಗೆ ಪ್ರೊವಿಷನಲ್ ಒಂದು ರಿಸಲ್ಟ್ ಆದರೂ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಕೆಲವೊಂದು KCT ಸ್ಟೂಡೆಂಟ್ಗಳಿಗೆ ಆ ಸೀಟ್ ಆದರೂ ಸ್ಯಾಟಿಸ್ಫೈಡ್ ಆಗಿರುತ್ತೆ. ಇನ್ನು ಕೆಲವೊಂದು ನೀಟ್ ಸ್ಟೂಡೆಂಟ್ಗಳಿಗೆ ಆ ಸೀಟ್ ಸಿಕ್ಕರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ. ಇವಾಗ ಫೈನಲಲ್ಲಿ ಯಾವುದು ಸೀಟ್ ಸಿಗಬಹುದು ಅಂತ ತುಂಬ ಒಂದು ಥಿಂಕಿಂಗಲ್ಲಾದರೂ ಇರ್ತಾರೆ ಗೈಸ್. ಸೊ ಇವಾಗ ಅದಕ್ಕಿಂತ ಮುಂಚೆ ಇನ್ನೊಂದು ತಿಳ್ಕೊಣ, ರಿಸಲ್ಟ್ ಯಾವಾಗ ಗೈಸ್. ನೋಡಿ, ನಿಮಗೆ ಇವಾಗ ಬರಬೇಕಿತ್ತು ರಿಸಲ್ಟು, ಬಟ್ ಪಬ್ಲಿಷ್ ಅನೌನ್ಸ್ಮೆಂಟ್ ಇನ್ನೂ ಮಾಡಿಲ್ಲ. ಸೊ ಆಲ್ಮೋಸ್ಟು 10 ಗಂಟೆ ಆಗ್ತಾ ಬಂದಿದೆ ಇವಾಗ ಸಮಯ ಬಂದುಬಿಟ್ಟು. ನೈಟ್ ಅಂತೂ ನಿಮಗೆ ಇನ್ನೂ 12 ಗಂಟೆ ಒಂದು ಬಿಡೋ ಒಂದು ಚಾನ್ಸಸ್ ಆದರೂ ಇರುತ್ತೆ. ಇವಾಗ ಇನ್ ಕೇಸ್ ಏನಾದರೂ ನಿಮಗೆ ಬಿಡಲಿಲ್ಲ ಅಂದರೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲಾಂದರೆ ನೆಕ್ಸ್ಟ್ ಡೇ ಈವ್ನಿಂಗ್ವರೆಗೂ ಕೂಡ ಬಿಡಬಹುದು. ಸ್ಟೂಡೆಂಟ್ಸ್ ಆದರೂ ಕೇಳ್ತಾ ಇರ್ತಾರೆ ಇವಾಗ ಫಿಕ್ಸ್ ಡೇಟ್ ಏನು, ಫಿಕ್ಸ್ ಟೈಮಿಂಗ್ ಏನು, ಯಾವಾಗ ಬರ್ಬೋದು ಅಂತ. ಸೊ ಗೈಸ್, ಇವಾಗ ನೋಡಿ, ರಿಸಲ್ಟ್ ಅನ್ನೋದು ಹೆಂಗಂದರೆ ಇವಾಗ ಆನ್ಲೈನಲ್ಲಿ ನಿಮಗೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಸ್ವಲ್ಪ ಸಮಯ ತೊಗೊಳುತ್ತೆ, ಸ್ವಲ್ಪ ಡಿಲೇ ಆದರೂ ಆಗಬಹುದು. ಇಲ್ಲಿ ನಿಮಗೆ ಫಿಕ್ಸ್ಡ್ ಟೈಮಿಂಗು ಫಿಕ್ಸು ಇವಾಗೇ ಬರುತ್ತೆ, ಇಷ್ಟನೇ ತಾರೀಕೆ ಬರುತ್ತೆ ಅಂತ ಯಾವತ್ತೂ ಹೇಳೋಕ್ಕಾಗಲ್ಲ. ಅದಕ್ಕೆ ವೇಟ್ ಮಾಡಿ, ಅಪ್ಡೇಟ್ ಏನಾದರೂ ಬಂದರೆ ಖಂಡಿತವಾಗೂ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇನ್ನು ಕೆಲವೊಂದು ಸ್ಟೂಡೆಂಟ್ಸ್ ಆದರೂ ಕೇಳ್ತಾ ಇರ್ತಾರೆ, ನಮಗೆ ಸಿಕ್ಕಿರೋ ಕಾಲೇಜ್ನ ಸಿಗುತ್ತಾ, ಹೆಂಗೆ ಏನು ಎತ್ತ ಅಂತ ಎಲ್ಲ ಒಂದು ಥಿಂಕ್ ಮಾಡ್ತಾ ಇರ್ತಾರೆ. ಅಂಥ ಸ್ಟೂಡೆಂಟ್ಗಳಿಗೆ ಆಲ್ಮೋಸ್ಟ್ ಪ್ರೊವಿಷನಲ್ ಒಂದು ರಿಸಲ್ಟ್ ಏನು ಬಿಟ್ಟಿದ್ದಾರೋ ಆಲ್ಮೋಸ್ಟ್ KCT ಸ್ಟೂಡೆಂಟ್ಗಳಿಗೆ ಅಂಥ ಒಂದು ಸೀಟ್ಗಳನ್ನೇ ಸಿಗೋದು 95% ಅದು ಚಾನ್ಸಸ್ ಆದರೂ ಇರುತ್ತೆ. ಸೊ ಅದೇ ಸೀಟ್ ಸಿಗುತ್ತೆ. ನೀಟ್ ಸ್ಟೂಡೆಂಟ್ ಕಡೆ ಬರೋದಾದರೆ ನಿಮಗೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಗೈಸ್. ಸೊ ನಿಮ್ಮದು ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಅದೇ ರೀತಿ ಚಾಯ್ಸ್ ಎಂಟ್ರಿ, ಸೊ ನೆಕ್ಸ್ಟು ಏನೇನು ಪ್ರೊಸೀಜರ್ ಅಂತ ನಿಮಗೆ ಸಪ್ರೇಟಾಗಿ ವೀಡಿಯೋನ ಮಾಡ್ತೀನಿ. ಅದಕ್ಕೆ ಗೈಸ್, ನಮ್ಮ ಚಾನಲ್ಗೆ ಜಸ್ಟ್ ನೀವೇನಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಹೊಸದಾಗಿ ಯಾರಾದರೂ ಬಂದಿದ್ದರೆ ಈ ಒಂದು ವಿಡಿಯೋ ಯಾರ್ಯಾರೆಲ್ಲವನ್ನು ನೋಡ್ತಾ ಇದ್ದೀರಾ, ಸೊ ಇನ್ಮೇಲೆ ನಿಮಗೆ KCT ಕಡೆಯಿಂದ ಆಗಿರ್ಬೋದು ಎಲ್ಲ ಒಂದು ಸ್ಕಾಲರ್ಶಿಪ್ಪು, BPT, ಅಲಾಡೆಲ್ ಸೈನ್ಸ್ ಬಗ್ಗೆ ನೆಕ್ಸ್ಟು ಯಾವ್ಯಾವ ಇವಾಗ ಡಿಪ್ಲೊಮಾ CT ಆಗಿರ್ಬೋದು ಕಂಪ್ಲೀಟ್ ಆದ ಒಂದು ಅಪ್ಡೇಟ್ ಆದರೂ ಇನ್ನು ಮುಂದೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಹೋಗುತ್ತೆ. ಅದಕ್ಕೆ ಜಸ್ಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇಲ್ಲಾಂದರೆ ನೀವು KCT ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ಕೂಡ ನೀವು ನೋಡಬಹುದು. ಸೊ ನೆಕ್ಸ್ಟ್ ಯಾವುದೇ ರೀತಿ ಒಂದು ಅಪ್ಡೇಟ್ ಬಂದರೂ ಕೂಡ ಸೊ ತಿಳಿಸ್ಕೊಡ್ತೀನಿ ಗೈಸ್. ಓಕೆ, ಸೊ ಸಿಗೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ.